ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವಳು ಕಾಶ್ಮೀರಿಗೆ ಹೋಗಿ ಇಷ್ಟು ದಿನ ಆಯ್ತು, ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾಳಲ್ಲ ಅನ್ಕೋಬೇಡಿ. ಯಾಕಂದರೆ ಅಲ್ಲೊಂದು ಇನ್ಸಿಡೆಂಟ್ ಆಯ್ತಲ್ವಾ, ಇನ್ಸಿಡೆಂಟು ಮತ್ತು ಮದುವೆ ಅದು ಇದು ಅಂತ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನಿವತ್ತು ಆಕಾಶದಲ್ಲಿ ಹಾರಾಡ್ತಾ ಇದ್ದೀನಿ. ನಾನು ಹಾರಾಡೋದು ನಿಮಗೂ ತೋರಿಸ್ತಾ ಇದ್ದೀನಿ. ನಂದು ಫ್ಲೈಟ್ದು ಫಸ್ಟ್ ಎಕ್ಸ್ಪೀರಿಯೆನ್ಸು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಹೆಂಗಿರುತ್ತೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ. ಬಟ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಇವಾಗಲೇ ಹೇಳಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಎಲ್ಲಿಗೆ ಹೋಗಿದ್ದೀನಿ ಅಂತ ಹೇಳಿ. ವೇಟ್ ಆ್ಯಂಡ್ ವಾಚ್. ಈ ವಿಡಿಯೋನ ಫುಲ್ ಕಂಟಿನ್ಯೂ ಆಗಿ ನೋಡಿ. ದಿಸ್ ಈಸ್ ಮೈ ಔಟ್ಫಿಟ್. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಬಾಯ್. ನಾವು ಫಸ್ಟು ಬಸ್ಸಿಗೆ ಹೋಗೋಣ ಅಂದ್ಕೊಂಡ್ವಿ. ನಾವು ಹೋಗೋ ಟೈಮಲ್ಲಿ ಬಸ್ಸು ಸಿಗೋದಿಲ್ಲ. ಸರಿ, ಹಂಗೆ ಕ್ಯಾಬ್ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾಬ್ ಬುಕ್ ಮಾಡಿದ್ವಿ. ನಾವು ಹೋಗೋ ಟೈಮಲ್ಲಿ ಕರೆಕ್ಟ್ 6 ಗಂಟೆ ಕ್ಯಾಬು ಬಂತು. ಇಬ್ಬರು ಲಗೇಜ್ ಎಲ್ಲ ಇಟ್ಕೊಂಡು, 2 ಲಗೇಜ್ ಆಗಿತ್ತು ಮತ್ತು ಒಂದು ಬ್ಯಾಗ್ ಪ್ಯಾಕ್ ಇತ್ತು. ಎಲ್ಲ ಇಟ್ಕೊಂಡು ಲಗೇಜ್ ಇಟ್ಕೊಂಡು ಕ್ಯಾಬಲ್ಲಿ ಹೊರಟ್ವಿ ಇಬ್ಬರು. ನೋಡಿ, ಸ್ವಲ್ಪ ಬೆಳಕಾಗಿದೆ. ಒಂದು ಫ್ಲೈಟು ಹಾರೋಯ್ತು, ಎಲ್ಲಿಗೆ ಅಂತ ಗೊತ್ತಿಲ್ಲ. ಸೂರ್ಯನೂ ಬಂದಿದ್ದಾನೆ. ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ, ಏರ್ಪೋರ್ಟ್ಗೆ ಹೋಗೋ ರೋಡಲ್ಲೇ ಇದೆ, ಕಾಣಿಸುತ್ತೆ. ತುಂಬ ದೊಡ್ಡದಿದೆ, ಚೆನ್ನಾಗಿದೆ. ನೋಡಿ, ಏರ್ಪೋರ್ಟು ಬಂತು. ನಮ್ಮದು ಆ್ಯಕ್ಚುಲಿ ಟರ್ಮಿನಲ್ 1 ಇದ್ದಿದ್ದು. ಟರ್ಮಿನಲ್ 2 ನೆಕ್ಸ್ಟು ರಿಟರ್ನ್ ಟಿಕೆಟ್ಗೆ ಟರ್ಮಿನಲ್ 2 ಇತ್ತು. ಹೋಗಬೇಕಾದ್ರೆ ಟರ್ಮಿನಲ್ 1 ಇತ್ತು. ಟರ್ಮಿನಲ್ 1 ರೀಚ್ ಆಗಿ ಕ್ಯಾಬ್ ಅವರಿಗೆ ಕೌಶಿಕ್ ಅವರು ಪೇಮೆಂಟ್ ಮಾಡ್ತಾಯಿದ್ರು. ನಾನು ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿಕೊಂಡೆ. ನೋಡಿ, ಇದು ನನ್ನಿಬ್ಬರದ್ದು ಲಗೇಜು, ಇಬ್ಬರದ್ದು ಬಟ್ಟೆ ಸೇರಿ, ಬಟ್ಟೆ, ಶೂಸು, ಅದು ಇದು ಏನೇನೋ ತುಂಬ್ಕೊಂಡಿದ್ದೀವಿ. ಆಮೇಲೆ ಅಲ್ಲಿಂದ ಬ್ಯಾಗೆಲ್ಲ ತೊಗೊಂಡು ಒಳಗಡೆ ಟರ್ಮಿನಲ್ ಒಳಗಡೆ, ಏರ್ಪೋರ್ಟ್ ಒಳಗಡೆ ಬಂದ್ವಿ. ಇನ್ನು ನಮ್ಮ ಜೊತೆಗೆ ಹೋಗೋರು ಯಾರೂ ಇನ್ನೂ ಬಂದಿರಲಿಲ್ಲ. ಒಂದ್ಸತಿ ಫ್ಲೈಟಲ್ಲಿ ಹೋಗಿದ್ಯಲ್ಲ, ಅವಾಗ ಹೋಗಿದ್ದಕ್ಕೂ ಇವಾಗ ನನ್ನ ಜೊತೆ ಹೋಗ್ತಾ ಇರೋದಕ್ಕೂ ಏನು ಡಿಫ್ರೆನ್ಸ್ ಇದೆ? 2 ಟಿಕೆಟ್ ಬೈ ಮಾಡ್ಬೇಕಾಗಿತ್ತು. ಅವಾಗ ಒಂದೇ, ಇವಾಗ 2. ನೋಡಿ ಎಂತ ಆನ್ಸರ್ ಬರುತ್ತೆ. ನಾನೆಲ್ಲೋ ಇಲ್ಲ ಫುಲ್ ಖುಷಿಯಾಗಿದ್ದೀನಿ ನಿನ್ ಜೊತೆ ಹೋಗಕ್ಕೆ, ಹಂಗೆ ಹಿಂಗೆ ಅಂತ ಆನ್ಸರ್ ಬರುತ್ತೆ ಅನ್ಕೊಂಡ್ರೆ ಇಲ್ಲ, ಆನ್ಸರ್ ಬೇರೆನೆ ಬರ್ತಾ ಇದೆ. ವಾಶ್ರೂಮ್ಗೆ ಹೋಗಿ ಬರೋಣ ಅಂತ ಹೇಳಿ ವಾಶ್ರೂಮಿಗೆ ಹೋಗ್ತಾ ಇದ್ವಿ ಬ್ಯಾಗ್ ಎತ್ಕೊಂಡು. ಯಾಕಂದರೆ ಬ್ಯಾಗ್ದು ಭಯ ಇತ್ತು, ಮತ್ತು ಯಾರು ಎತ್ಕೊಂಡು ಹೋಗ್ಬಿಟ್ರೆ ಅನ್ನೋ ಒಂದು ಭಯ ಇತ್ತು. ಹಾಗಾಗಿ ಬ್ಯಾಗ್ ಎತ್ಕೊಂಡು ವಾಶ್ರೂಮ್ಗೆ ಹೋಗಿ ಬಂದ್ವಿ. ವಾಶ್ರೂಮಲ್ಲಿ ರಿವ್ಯೂ ಕೇಳ್ತಾಯಿದ್ರು ಕ್ಲೀನಿಂಗ್ ಮಾಡೋರು. ಸರಿ ಆಯಿತು ಅಂತ ಹೇಳಿ ಅವ್ರಿಗೆ ರಿವ್ಯೂ ಕೊಟ್ವಿ. ಮತ್ತು ಅಲ್ಲ ನಮ್ಮದೆಲ್ಲ ಏನು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಚೆಕ್ಕಿಂಗ್ ಆಗಿ ಒಳಗಡೆ ಬಂದ್ವಿ. ಒಳಗಡೆ ಬಂದಾದಮೇಲೆ ಟಿಫನ್ ಎಲ್ಲ ತಿಂದು, ಫಸ್ಟ್ ಟೈಮ್ ಅಲ್ವಾ, ಫೋಟೋ ಕ್ರೇಜ್ ಎಲ್ಲ ಇದ್ದೇ ಇರುತ್ತೆ ಎಲ್ಲರಿಗೂ. ಫೋಟೋ ಎಲ್ಲ ತೆಗೆಸ್ಕೊಂಡು ಹಾಗೆ ಹೊರಟ್ವಿ. ಬಾಟಲ್ ಎಲ್ಲ ತೊಗೊಂಡು ನಮ್ಮ ಜೊತೆಗಿರೋರು ಫೋಟೋ ತೆಗೀರಿ ಅಂತ ಹೇಳಂದ್ರು. ಆಯಿತು ಅಂತ ಹೇಳಿ ಫೋಟೋ ತೆಗೆದ್ವಿ. ಇನ್ನು ಬ್ಯಾಗ್ ಚೆಕಿಂಗ್ ಮಾಡ್ತಾರೆ. ಬ್ಯಾಗಲ್ಲಿ ಮೆಟಲ್ಸು ಅದೆಲ್ಲ ಏನೂ ಇರೋಂಗಿಲ್ಲ. ನಾವಲ್ಲಿ ಜಮ್ಮುವಲ್ಲಿ ಏನಾದ್ರು ಮಳೆಗೆ ಏನಾದ್ರು ಬಂದರೆ ಅಂತ ಹೇಳಿ ಬ್ಯಾಗಲ್ಲಿ ಛತ್ರಿ ಎಲ್ಲ ಇಟ್ಕೊಂಡಿದ್ವಿ. ಅದು ಕೂಡ ಸ್ಕ್ಯಾನ್ ಆಗಿ ಛತ್ರಿ ಎಲ್ಲ ತೆಗೆದು ತೋರಿಸ್ಬೇಕಾಯ್ತು ಅವರಿಗೆ ಇಲ್ಲಿ. ಅಲ್ಲಿಂದ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಹತ್ಕೊಂಡು ಒಳಗಡೆ ಬಂದ್ವಿ. ನೋಡಿ, ಫ್ಲೈಟ್ಸ್ ಎಲ್ಲ ಕಾಣಿಸ್ತಾ ಇದೆ, ಬೇರೆ ಬೇರೆ ಕಡೆ ಹೋಗೋ ಎಲ್ಲ ಫ್ಲೈಟ್ಸ್ ಇದೆಲ್ಲ. ನಮ್ಮದು 1 ಸ್ಟಾಪ್ ಇತ್ತು. ಅದು ಎಲ್ಲಿ ಅಂದರೆ ಅಮೃತ್ಸರಲ್ಲಿ 1 ಸ್ಟಾಪ್ ಇತ್ತು. ನೋಡಿ, ಹೋಗ್ತಾ ಇದ್ದೀವಿ ಒಳಗಡೆ. ಬೋರ್ಡಿಂಗ್ ಪಾಸ್ ಎಲ್ಲ ತೋರಿಸ್ಬಿಟ್ಟು ಇದೇ ನಮ್ಮದು ಫ್ಲೈಟು. ಬೋರ್ಡಿಂಗ್ ಪಾಸ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಮೊದಲೇ ಹೇಳಿದ್ವಿ, ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ನನ್ನ ವೈಫ್ದು. ಹಾಗಾಗಿ ನಮಗೆ ವಿಂಡೋ ಸೀಟೇ ಬೇಕು ಅಂತ ಹೇಳಿ ನಮ್ಮ ಕೌಶಿಕ್ ಎಲ್ಲ ಹೇಳಿದ್ರು. ಅಲ್ಲಿಗೆ ಟಿಕೆಟ್ ಮಾಡಿಸ್ಕೊಂಡಿದ್ವಿ. ಅದೇನಾಗ್ಬಿಟ್ಟಿತ್ತು, ಟಿಕೆಟು ಲಾಸ್ಟಲ್ಲಿ ಬುಕ್ ಮಾಡಿಬಿಟ್ಟಿದ್ರು. ನಮಗೆ ವಿಂಡೋ ಇತ್ತು, ಬಟ್ ವಿಂಡೋ ಹಾಫ್ ಅಷ್ಟೇ ಕಾಣಿಸ್ತಾ ಇತ್ತು, ಫುಲ್ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಆ ಸೀಟ್ ಬಿಟ್ಟು ನೆಕ್ಸ್ಟ್ ಸೀಟಿಗೆ ಹೋಗೋಣ ಅಂತ ಹೇಳಿ. ಯಾಕಂದರೆ ನೆಕ್ಸ್ಟ್ ಸೀಟು ನಂದು ಹಿಂದಿನ ಸೀಟಲ್ಲಿ ನನ್ನ ಟಿಕೆಟ್ ಬಂದಿತ್ತು, ನನ್ನ ಮುಂದಿನ ಸೀಟಲ್ಲಿ ಕೌಶಿಕ್ದಿತ್ತು. ಹಾಗಾಗಿ ಹೆಂಗಿದ್ರು ಇಬ್ಬರದೇ ಅಲ್ವಾ, ನಮ್ಮ ಪಕ್ಕಕ್ಕಿರೋರ್ನ ಒಬ್ಬರನ್ನ ಯಾರನ್ನಾರು ಹಿಂದೆ ಕಳಿಸಿ ನಾವು ಮುಂದೆ ಹೋಗೋಣ ಅಂತ ಹೇಳಿ ಆ ಸೀಟಲ್ಲಿ ನಾನು ಕೌಶಿಕ್ ಹೋಗಿ ಮುಂದೆ ಕೂತ್ಕೊಂಡ್ವಿ. ವಿಂಡೋ ಸೀಟು ಚೆನ್ನಾಗಿ ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಅಲ್ಲಿ ಹೋಗಿ ಕೂತ್ಕೊಂಡ್ವಿ.
ನೋಡಿ ಕೌಶಿಕ್ ವಿಡಿಯೋ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಮೆಮೊರಿ ಇರಲಿ, ನಿಂದು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ರು ಕೌಶಿಕ್. ನಂದು ಟೇಕಪ್ ಆಯಿತು ಇವಾಗ. ಇನ್ನು ಒಂಥರ ಮೇಲೆ ಹೋಗ್ಬೇಕಲ್ವ ಟೇಕಪ್ಗೆ, ಒಂಥರ ಹಿಂದೆ ಎಳ್ದಂಗೆ ಆಯಿತು. ಸೀಟ್ ಎಲ್ಲ ಹಿಂದಕ್ಕೆ ಜಗ್ದಂಗೆ ಆಗುತ್ತೆ ಟೇಕಪ್ ಆಗಬೇಕಾದ್ರೆ ಮೇಲೆ ಹೋದ್ಮೇಲೆ. ಇವಾಗ ನೋಡಿ ಮೇಲ್ಗಡೆಯಿಂದ ಕೆಳಗೆ ಹೆಂಗೆ ಕಾಣಿಸುತ್ತೆ, ಎಲ್ಲ ಮನೆಗಳಷ್ಟೇ ಕಾಣಿಸುತ್ತೆ. ಇಷ್ಟು ನಿಯರ್ ಇದ್ದಾಗ ಗಾಡಿಗಳು ವೆಹಿಕಲ್ಸ್ ಹೋಗೋದೆಲ್ಲ ಕಾಣಿಸುತ್ತೆ, ಬಟ್ ಮನುಷ್ಯರು ಯಾರು ಅಷ್ಟಾಗಿ ಕಾಣಿಸೋದಿಲ್ಲ. ಮನೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ. ಕ್ಲೌಡ್ಸ್ ನೋಡಿ ತುಂಬ ಚಿಕ್ಕ ಚಿಕ್ಕ ಕ್ಲೌಡ್ಸ್, ಯಾಕಂದರೆ ತುಂಬ ಮೇಲಿಲ್ಲ. ಇವಾಗ ನೋಡಿ ದೊಡ್ಡ ದೊಡ್ಡ ಕ್ಲೌಡ್ಸ್ ಎಲ್ಲ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು. ಇವಾಗ ನಮ್ಮದು ಪಂಜಾಬ್ ಅಮೃತ್ಸರಲ್ಲಿ ಸ್ಟಾಪ್ ಇತ್ತು. ಸೇಮ್ ಫ್ಲೈಟೇ ಬಟ್ ಸ್ಟಾಪ್ ಇತ್ತಲ್ಲಿ. ನೋಡಿ ಇದು ಅಮೃತ್ಸರಿಂದ ಹೊರಟಾದ್ಮೇಲೆ ಅಷ್ಟು ದೊಡ್ಡ ದೊಡ್ಡ ಕ್ಲೌಡ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಆಮೇಲೆ ಶ್ರೀನಗರಲ್ಲಿ ನಮ್ಮದು ಫ್ಲೈಟ್ ಲ್ಯಾಂಡ್ ಆಯಿತು. 12 o'clock 1 o'clock ಅನಿಸುತ್ತೆ ಲ್ಯಾಂಡ್ ಆಗಿದ್ದು. ಜಮ್ಮು ಕಾಶ್ಮೀರಲ್ಲೆಲ್ಲ ಮತ್ತು ಬ್ಯಾಗ್ ಎಲ್ಲ ತೊಗೊಂಡು ಲಗೇಜ್ ಎಲ್ಲ ತೊಗೊಂಡು ನಮ್ಮದು ಗಾಡಿ ಬಂದಿತ್ತು. ಗಾಡಿ ಹತ್ಕೊಂಡು ಹೊರಟ್ವಿ ನಾವು ಹೋಟೆಲ್ಗೆ. ನೋಡಿ ಜಮ್ಮು ಕಾಶ್ಮೀರ ಏರ್ಪೋರ್ಟಲ್ಲಿ ಹಿಂಗಿದೆ. ಇದು ಬೇಸಿಗೆ ಟೈಮು, ಬಟ್ ಬೇಸಿಗೆ ಅನ್ನೋ ಥರ ಇಲ್ಲವೇ ಇಲ್ಲ. ಅಲ್ಲಿ ಫುಲ್ಲು ಕ್ಲೌಡ್ಸು ಮೋಡ ಥರ ಎಲ್ಲ ಇತ್ತು. ಅಲ್ಲಿಂದ ಗಾಡಿ ಹತ್ಕೊಂಡು ಹೊರಟ್ವಿ. ನೋಡಿ ಇಷ್ಟು ಜನ ಇದ್ವಿ ನಾವು ಟೀಮಲ್ಲಿ, ಇಷ್ಟು ಜನನೂ ಹೊರಟಿದ್ವಿ. ನಾನು ಮುಂದೆ ಸೀಟೇ ಬೇಕು, ಚೆನ್ನಾಗಿ ಕಾಣಿಸುತ್ತೆ ವ್ಯೂಸ್ ಎಲ್ಲ ಅಂತ ಹೇಳಿ ಮುಂದೆಗಡೆ ಸೀಟಲ್ಲೇ ಕೂತ್ಕೊಂಡಿದ್ದೆ. ಇಲ್ಲಿ ಮನೆಗಳು ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಒಂಥರ ಫಾರಿನಲ್ಲಿ ಈ ಥರ ಇರುತ್ತಲ್ಲ ಮನೆಗಳು, ಅದೇ ಥರನೇ ಮನೆಗಳಿಲ್ಲಿ. ನಮ್ಮ ಥರ ಎಲ್ಲ ಹೆಂಚ್ ಮನೆ ಆ ಥರ ಏನೂ ಇಲ್ಲ, ಎಲ್ಲ ಈ ಥರ ಶೀಟೇ ಆ ಥರ ಕಾಣಿಸುತ್ತೆ. ಆಮೇಲೆ ಅಲ್ಲಿಂದ ಊಟ ಮಾಡೋ ಟೈಮ್ ಆಗಿತ್ತು, ಹಾಗಾಗಿ ಅಲ್ಲಿ ಹೋಟೆಲಲ್ಲಿ ಬಂದು ಊಟ ಮಾಡೋಕ್ಕೆ ಅಂತ ಹೇಳಿ ಬಂದ್ವಿ ಹೋಟೆಲ್ಗೆ. ಏನಿಲ್ಲ, ಇಲ್ಲಿ ಚಪಾತಿ, ಪನ್ನೀರು ಮತ್ತು ದಾಲು, ನಮ್ಮ ಥರ ರೈಸ್ ಅಲ್ಲ, ಇಲ್ಲಿ ಕೊಡೋ ರೈಸೇ ಬೇರೆ. ಆ ಥರ ಎಲ್ಲ ಅದನ್ನೆಲ್ಲ ಊಟ ಮಾಡಿಕೊಂಡು ಮತ್ತೆ ಗಾಡಿ ಎತ್ಕೊಂಡು ಅಲ್ಲಿ ಟೈಮ್ ಆಗಿಬಿಟ್ಟಿತ್ತು. 4 ಗಂಟೆ 5 ಗಂಟೆ ಆಗಿಬಿಟ್ಟಿತ್ತು. ದೂರ ಸೈಟ್ ಸೀಯಿಂಗ್ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಇಲ್ಲೇ ನಿಯರ್ ಬೈ ಇರೋ ಸೈಟ್ ಸೀಯಿಂಗ್ ನೋಡೋಣ ಅಂತ ಹೇಳಿ ಹೊರಟ್ವಿ. ಇದು ಕ್ಲಾಕ್ ಟವರ್ ಅಂತೆ, ಅಲ್ಲಿದೇನೋ ಫೇಮಸ್ ಕ್ಲಾಕ್ ದೊಡ್ಡದು ಅಂತ ಏನೋ ಹೇಳಿದ್ರು ಅವರು ಗೈಡು. ಅಲ್ಲಿಂದ ನಾವೀಗ ತುಲಿಪ್ಸ್ ಗಾರ್ಡನ್ ಹೋಗ್ತಾ ಇದ್ದೀವಿ. ತುಲಿಪ್ಸ್ ಗಾರ್ಡನಲ್ಲಿ ಆ್ಯಕ್ಚುಲಿ ನಾವು ಮಾರ್ಚ್ ಹಂಗೆ ಹೋಗಬೇಕಾಗಿತ್ತು, ಜನವರಿ ಮಾರ್ಚ್ ಹಂಗೆ ಹೋಗಿದ್ರೆ ನಾವು ತುಲಿಪ್ಸ್ ಹೂ ಸಿಕ್ಕಿರೋದು, ತುಂಬ ಹೂ ಸಿಕ್ಕಿರೋದು, ಕಲರ್ ಹೂ ಸಿಕ್ಕಿರೋದು. ಬಟ್ ನಾವು ಏಪ್ರಿಲಲ್ಲಿ ಹೋಗಿದ್ದಲ್ವಾ, ಹಾಗಾಗಿ ನಮಗೆ ಅಷ್ಟೇ ಹೂ ಸಿಕ್ಕಿಲ್ಲ. ತುಲಿಪ್ಸ್ ಹೂ ಸ್ವಲ್ಪ ಇತ್ತು. ಇದು ನೋಡಿ ಆರ್ಮಿ ಗಾಡಿ, ಇದು ಹಿಂಗಿದೆ ನೋಡಿ, ಒಳ್ಳೆ ರ್ಯಾಂಬೋ ಥರ ಇದೆ. ಆಮೇಲೆ ಅಲ್ಲಿಂದ ನೋಡ್ಕೊಂಡು ಬಂದು ಒಳಗಡೆ ತುಲಿಪ್ಸ್ ಗಾರ್ಡನ್ ಒಳಗಡೆ ಟಿಕೆಟ್ ತೊಗೊಂಡು ಹೊರಟ್ವಿ. ನೋಡಿ ಗಾರ್ಡನ್ ಮಾತ್ರ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಜನ ಇದ್ದರು. ಹೂ ನೋಡಿ ಹೆಂಗೆ ಫ್ಲವರ್ಸ್ ಎಲ್ಲ ಕಲರ್ ಫ್ಲವರ್ಸು ಅಲ್ಲಿ ಕಾಣಿಸ್ತಾ ಇದೆಯಲ್ವ, ಎಲ್ಲೋ ಮತ್ತು ರೆಡ್ಡು ವೈಟು ಅದೆಲ್ಲ ತುಲಿಪ್ಸು. ನಾವು ಅದೇ ಮಾರ್ಚು ಆ ಥರ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬಂದಿದ್ದರೆ ನಮಗೆ ತುಲಿಪ್ಸ್ ಹೂ ತುಂಬ ಸಿಕ್ಕಿರೋದು. ಬಟ್ ನಾವು ಲೇಟಾಗಿ ಹೋಗಿದ್ದರಿಂದ ನಮಗೆ ತುಲಿಪ್ಸ್ ಹೂ ಜಾಸ್ತಿ ಏನೂ ಸಿಗಲಿಲ್ಲ, ಎಲ್ಲ ಬಾಡೋಗ್ಬಿಟ್ಟಿತ್ತು. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಷ್ಟೇ ಇತ್ತು. ಇದು ಹೂ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಬೀಜ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ಆ್ಯಕ್ಚುಲಿ ಬೀಜ. ಇದು ತುಂಬ ಕಲರ್ಸ್ ಇತ್ತು. ಈ ಥರ ಹೂವಲ್ಲಿ ತುಂಬ ಕಲರ್ಸ್ ಇತ್ತು ಹೂವು. ಹಾಗೆ ವಿಡಿಯೋ ಮಾಡಿಕೊಂಡು ಎಲ್ಲರೂ ವಿಡಿಯೋ ನೋಡಿದ್ರು. ಗ್ರೀನರಿ ನಮ್ಮ ಕಡೆ ಚಳಿಗಾಲದಲ್ಲಿ ಮಾತ್ರ ಆ ಥರ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಒಂದು ಬಟ್ಟೆಗಳು, ಅಲ್ಲಿ ಸ್ಟೈಲ್ ಬಟ್ಟೆ ಇತ್ತು, ಅದನ್ನು ಹಾಕ್ಕೊಂಡು ಫೋಟೋ ತೆಗೆಸ್ಕೋಬೋದು. ಫ್ರೀ ಎಲ್ಲ, ದುಡ್ಡು ಕೊಡಬೇಕು. ಯಾರ್ಯಾರಿಗೆ ಯಾವ್ಯಾವ ಕಲರ್ ಬೇಕೋ ಅದೇ ಕಲರ್ ತೊಗೊಂಡು ಫೋಟೋ ಹೊಡಿಸ್ಕೊಳ್ಬೋದು. ನಾನು ಬ್ಲೂ ಕಲರ್ ತೊಗೊಂಡೆ. ಅವ್ರೇನೋ ಜ್ಯುವೆಲರಿ ಅಟ್ಯಾಚ್ ಮಾಡಿರೋದು ಒಂದು ಕ್ಯಾಪ್ ಹಾಕಿದ್ರು, ಆಮೇಲೆ ವೇಲ್ ಹಾಕಿದ್ರು. ನೋಡಿ ಅದೇನೋ ಕಟ್ತಾ ಇದ್ದಾರೆ, ಅಲ್ಲಿ ಸ್ಟೈಲ್ ಇದು. ಹಾಕಿಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದೀವಿ. ಕೌಶಿಕ್ನು ನಾನು ಹಾಕೊಂಡು ತೆಗೆಸ್ಕೊಂತಾನೆ ಅಂತ ಹೇಳಿ ಸೇಮ್ ಕಲರ್ ತೊಗೊಂಡು ಅವರು ಹಾಕ್ಕೊಂಡಿದ್ದು ರೆಂಟಿಗೆ. ಒಬ್ರಿಗೆ 400 rupees. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋ, ತುಂಬ ಚೆನ್ನಾಗಿತ್ತು ಫೋಟೋಸ್ ಎಲ್ಲ. ಇನ್ನು ಫೋಟೋಸ್ ಎಲ್ಲ ಇದ್ವು, ಬಟ್ ಫೋಟೋಸ್ ಕೌಶಿಕ್ ಫೋನಲ್ಲಿರೋದ್ರಿಂದ ಹಾಕೋಕ್ಕಾಗಿಲ್ಲ. ನೆಕ್ಸ್ಟ್ ಪಾರ್ಟ್ ವಿಡಿಯೋ ಅವತ್ತು ನೈಟು ನಾವು ಇನ್ನೊಂದು ಕಡೆ ಸ್ಟೇ ಮಾಡಬೇಕಾಗಿತ್ತು. ಅಲ್ಲಿ ಸ್ಟೇ ಮಾಡೋಣ ಅಂತ ಹೇಳಿ ಮಳೆನೂ ಬರ್ತಾ ಇತ್ತು, ಹಾಗಾಗಿ ಬೇಗ ಹೊರಟ್ವಿ. ಒಂದು ಕಡೆ ಹೋಗಿ ಅಲ್ಲಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ನಾವು ಸ್ಟೇ ಮಾಡಬೇಕಾಗಿರೋ ಜಾಗಕ್ಕೆ ಎಲ್ಲರೂ ಸೇರಿ ಹೊರಟ್ವಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.